ನಮಸ್ತೆ ಸ್ನೇಹಿತರೆ, ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದೇ ಭಾನುವಾರ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಾವು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ತೊಪ್ಪನಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದರೆ ಇಲ್ಲಿನ ಜನರ ವ್ಯವಸ್ಥೆ ಹಾಗೂ ಹಾಸ್ಪಿಟಲ್ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಬ್ಬ ಸಾರ್ವಜನಿಕರ ಒಂದು ಕುಂದುಕೊರತೆಗಳ ಬಗ್ಗೆ ಅಂತ ಮಾತಾಡೋಣ ಬಂದಿದ್ದಾರೆ. ಇಲ್ಲಿ ಒಂದು ಆರೋಗ್ಯ ಪ್ರಾಥಮಿಕ ಕೇಂದ್ರ ಇದೆ. ಇವತ್ತು ಭಾನುವಾರ ಅಂತೇಳಿ ಈ ಒಂದು ಆರೋಗ್ಯ ಪ್ರಾಥಮಿಕ ಕೇಂದ್ರವನ್ನು ಬೀಗ ಹಾಕಿದ್ದಾರೆ. ಇಲ್ಲಿನ ಜನಕ್ಕೆ ತುಂಬ ಸಮಸ್ಯೆ ಆಗಿದೆ, ಅದರ ಬಗ್ಗೆ ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಬೇಕಾದರೆ ನಿಮಗೆ ಈಗ ತೋರಿಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಸಾರ್ವಜನಿಕರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ, ಯಾವುದೇ ಒಂದು ತೊಂದರೆ ಆದಾಗ ಇಲ್ಲಿಂದ ಸುಮಾರು 30 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ನಾವು ಆ 30 ಕಿಲೋಮೀಟ್ರ್ ಹಾಸ್ಪಿಟ್ಲಿಗೆ ಹೋಗಿದ್ರೆ ನಮಗೆ ತುಂಬ ತೊಂದರೆ ಆಗಿದೆ. ಇಲ್ಲಿನ ಜನಕ್ಕೆ ಯಾವುದೇ ರೀತಿಯಾದ ಸೌಲಭ್ಯ ಇಲ್ಲ. ಆಸ್ಪತ್ರೆ ತುಂಬ ಆದರೂ ಹದಗೆಟ್ಟಿದೆ, ಆದರೂ ಕೂಡ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂಥ DHO ಆಫೀಸರ್ಗೆ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೆ. ಇಲ್ಲಿನ ಜನರಿಗೆ ಒಂದು ಅನುಕೂಲತೆ ಮಾಡೋ ನಿಟ್ಟಿನಲ್ಲಿ ನಾವು ಬಂದಿದ್ದೇವೆ. ಇಲ್ಲಿನ ಸಾರ್ವಜನಿಕರ ಮಾಹಿತಿಯನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಇಲ್ಲಿನ ಒಂದು ಮಾಹಿತಿಯನ್ನು ತಿಳ್ಕೊಂಡು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ನೋಡಿ, ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ತೊಪ್ಪನಹಳ್ಳಿ. ಇವತ್ತು ಭಾನುವಾರ ಅಂತೇಳ್ಬಿಟ್ಟು ಯಾವುದೇ ಒಂದು ಸಿಸ್ಟರ್ ಆಗಿರ್ಬೋದು, ಒಂದು ಡಾಕ್ಟರ್ ಆಗಿರ್ಬೋದು ಇಲ್ಲಿನ ಕಾರ್ಯನಿರ್ವಹಿಸ್ತಾ ಇಲ್ಲ. ಇಲ್ಲಿ ಜನರಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಅಂತ ಗೊತ್ತಿಲ್ಲ. ಇದು ನಮ್ಮ ತೊಪ್ಪನಹಳ್ಳಿ ಆರೋಗ್ಯ ಕೇಂದ್ರದ ಪರಿಸ್ಥಿತಿ. ಇಲ್ಲಿ ಈಗಾಗಲೇ ಆಲ್ರೆಡಿ ಕಾಡು ತುಂಬ ಬೆಟ್ಟಗುಟ್ಟಿದೆ, ಸುಮಾರು ಜನಕ್ಕೆ ಅನಾನುಕೂಲ ಸಹ ಇದೆ. ದಯವಿಟ್ಟು ಇದರ ಬಗ್ಗೆ ನಮ್ಮ ಆರೋಗ್ಯ ಕೇಂದ್ರದ DHO ಸರ್ ಅವರನ್ನ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾಕಂದರೆ ಇದು ಸುತ್ತಮುತ್ತಲ ಹಳ್ಳಿಗಳು, ಸುಮಾರು ಸುತ್ತಮುತ್ತ ಹಳ್ಳಿಗಳಿದೆ. ಇಲ್ಲಿ ಸುಮಾರು ತೊಂದರೆ ಆದರೆ ಸಹ ಇಲ್ಲಿ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ಅದು ತುಂಬ ನೋವಾಗುತ್ತೆ. ಇಂದಿನ ಸ್ಥಳೀಯ ಶಾಸಕರಾದ ನಮ್ಮ S R ನಾರಾಯಣಸ್ವಾಮಿ ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅದೇ ರೀತಿಯಾಗಿ ನಮ್ಮ ಹಾಸ್ಪಿಟ್ಲ್ ಸಿಬ್ಬಂದಿಗಳು ಇಲ್ಲದ ಕಾರಣ ನಮ್ಮ DHO ಆಫೀಸರ್ ಕೂಡ ಅವ್ರಿಗೆ ಇಲ್ಲಿಗೆ ಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿನ ಜನರ ಒಂದು ಪರಿಸ್ಥಿತಿಯನ್ನು ತಿಳ್ಕೊಂಡು ಅವ್ರ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನಮಸ್ತೆ, ಹೇಳಿ ಸರ್. ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿಜಯ ಸುಬ್ರಹ್ಮಣ್ಯ ಚಾನಲ್ ಕಡೆ ಬಂದಿದ್ದೀರಿ. ಈಗ ಆಲ್ರೆಡಿ ನಮ್ಮ ತೊಪ್ಪನಹಳ್ಳಿನಲ್ಲಿ ಒಂದು ಆರೋಗ್ಯ ಕೇಂದ್ರ ಇದೆ. ನೀವು ಇಲ್ಲಿ ಗಾಡಿನಲ್ಲಿ ಬರ್ತಾ ಇದ್ದೀರಾ. ಇಲ್ಲಿ ಡಾಕ್ಟ್ರು, ಇಲ್ಲಿನ ಹಾಸ್ಪಿಟ್ಲ್ನ ವ್ಯವಸ್ಥೆ ಹೆಂಗಿದೆ ಸರ್? ಇಲ್ಲಿ ಸರ್ ನಾವು ಕಡಿಮೆ ಬರೋದು ಇಲ್ಲಿಗೆ, ಯಾಕಂದರೆ ನಮ್ಮದು ಕಾಮಸಮುದ್ರದಲ್ಲಿ ಹಾಸ್ಪಿಟ್ಲ್, ನಮ್ಮದು ಕಾಮಸಮುದ್ರ, ನಾವಲ್ಲೇ ತೋರಿಸ್ಬೇಕಾಗಿದೆ. ಇದು ನಮಗೆ ಸ್ವಲ್ಪ ಅನುಕೂಲ ಇಲ್ಲ ಸರ್. ಇಲ್ಲಿ ಕಾಮಸಮುದ್ರ ಆಗಲಿ ತೊಪ್ಪನಹಳ್ಳಿಯಲ್ಲಾಗಲಿ ಸ್ವಲ್ಪ ಅನುಕೂಲ ಕಡಿಮೆ. ಡಾಕ್ಟರ್ಸ್ ಬರೋದು ಯಾವಾಗಲೂ ಬರ್ತಾರೆ, ಇದ್ದರೂ ಇಲ್ಲಾಂದರೆ ಇಲ್ಲ. ಅದಕ್ಕೋಸ್ಕರ ನಾವು ಬೇರೆ ಜಾಗದಲ್ಲಿ ಹೋಗಿ ತೋರಿಸ್ಕೊಬರ್ತಾಯಿದ್ದೀವಿ ಸರ್. ನೋಡಿ ಸರ್, ಇದೇ ರೀತಿಯಾಗಿ ಈಗ ನಮ್ಮ ಕಾಮಸಮುದ್ರ ಹೋಬಳಿಗೆ ಸೇರಿದಂಥ ನಮ್ಮ ಜನ ಈಗ ನಮ್ಮ ಗಡಿ ಭಾಗದಿರಲ್ಲ ತಮಿಳ್ನಾಡಿಗೆ ಹೋಗಿ ತಮ್ಮ ಕಾಲನ್ನು ತೋರಿಸ್ಕೊಂಬರ್ತದೆ. ಹಾಗೆ ಇಲ್ಲ ಪರಿಸ್ಥಿತಿ ಹೆಂಗಿರ್ಬೋದು, ಇದನ್ನು ಶಾಸಕರು ಯಾವುದೇ ಒಂದು ರೀತಿ ಕ್ರಮ ತಗೊಂಡಿಲ್ಲ. ದಯವಿಟ್ಟು ಇಲ್ಲಿನ ಶಾಸಕರು ಇನ್ನೂ ಸುಮಾರು ಜನ ಇದ್ದಾರೆ, ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಸರ್, ಈಗ ಹಾಸ್ಪಿಟ್ಲ್ ಇದೆ, ಇಲ್ಲಿ ಏನಾದರೂ ತೊಂದರೆ ಆದರೆ ಈಗ ಇಲ್ಲ ನಿಮಗೆ ಇಲ್ಲಿ ತೊಂದರೆ ಆದರೆ ಎಲ್ಲಿ ಹೋಗ್ತೀರಾ ಅನ್ನೋದು ಹೇಳಿ ಸರ್. ಇವತ್ತು ಇಲ್ಲ ಡಾಕ್ಟ್ರ್ ಇಲ್ಲ, ಈಗ ಏನು ಮಾಡ್ತೀರಾ? ಇವತ್ತಿಲ್ಲ, ನಾಳೆಯಿಂದ ಓಪನ್ ಆಗುತ್ತೆ ಅಷ್ಟೇ ಸರ್, ಇನ್ನೇನಿಲ್ಲ. ರಜಾ ಇವತ್ತು, ಹೌದು ರಜಾ ಸರ್. ಹೌದು. ಭಾನುವಾರ ಆದರೆ ಏನು ಸರ್, ಗೌರ್ಮೆಂಟ್ ಹಾಸ್ಪಿಟ್ಲ್ ತಾನೇ, ನರ್ಸ್ಗೂ ಇರಲ್ಲ, ಯಾರೂ ಇರಲ್ಲ. ಸುಮ್ಮನೆ ಬಂದು ಡ್ರೆಸ್ಸಿಂಗ್ ಮಾಡಿಸ್ಕೊಳಕ್ಕೆ ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ ಸರ್ ಒಂದೊಂದು ಸರಿ. ಇಲ್ಲಿ ನಾವು ಧನ್ಯವಾದಗಳು ಸರ್. ಕೂಡ ನರ್ಸಿಂಗ್ ಇರೋದು, ಯಾರು ನರ್ಸ್ ಕೂಡ ಇರಲ್ಲ. ಧನ್ಯವಾದಗಳು ಸರ್. ಸರ್ ಬನ್ನಿ. ಇಲ್ಲ ಸರ್, ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿದ್ದಾರೆ. ಇಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಇಲ್ಲಿನ ಜನರ ಬಗ್ಗೆ, ಅಲ್ಲಿನ ಊರಿನ ಬಗ್ಗೆ, ಒಂದು ಗ್ರಾಮ ಪಂಚಾಯತ್ ಆಗಿರ್ಬೋದು, ಒಂದು ಹಾಸ್ಪಿಟಲ್ ಬಗ್ಗೆ ಆಗಿರ್ಬೋದು ನಾವು ಮಾಹಿತಿ ತಿಳ್ಕೊಂಡು ಬಂದಿದ್ದೀರಿ. ಇದರಿಂದ ನಮ್ಮ ಕಡೆಯಿಂದ ಅನುಕೂಲ ಆಗೋಂಥ ನಾವು ಈಗ DHO ಇರ್ಬೋದು, ಈ ಮಾಜಿ ನಮ್ಮ ಶಾಸಕರು ಇರ್ಬೋದು, ಅವರಿಗೆ ಒಂದು ಮನವಿ ಮುಖಾಂತರ ನಿಮ್ಮ ಹಳ್ಳಿಗಳಲ್ಲಿ ನಡೆದಿರುವಂಥ ಒಂದು ಅನಾನುಕೂಲದ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೀರಿ. ಈಗ ಹಾಸ್ಪಿಟ್ಲ್ ಇದೆ ಸರ್, ಇಲ್ಲಿ
ಹಾಸ್ಪಿಟ್ಲ್ ಇದೆ. ಈಗ ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ ಗೊತ್ತಾಗ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇಲ್ಲ, ಇಲ್ಲಿ ಟೈಮ್ಗೆ ಡಾಕ್ಟ್ರು ಬರಲ್ಲ. ಅದು ಬಂದು ಈ ಕಡೆಗೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿಂದ ಬರೋಕೆ ಹೋಗೋ ಕಷ್ಟ. ಮತ್ತು ಇಲ್ಲಿ ಟೈಮ್ಗೆ ಯಾರೂ ಇರಲ್ಲ. ಬರ್ತಾರೆ ಡಾಕ್ಟ್ರ್ ಯಾವಾಗ 10 ಗಂಟೆ 11 ಗಂಟೆಗೆ ಬರ್ತಾರೆ. ಸರ್ ಇವಾಗ ಭಾನುವಾರ ಸರ್ಕಾರಿ ಆಸ್ಪತ್ರೆ ಅದು. ಇಲ್ಲ, ಇವಾಗ ರಜೆ ಅಷ್ಟೇ. ಸರ್ ಭಾನುವಾರ ಸರ್ಕಾರ ಆಸ್ಪತ್ರೆ ರಜಾ ಅಂದರೆ ಈಗ ಭಾನುವಾರ ಯಾರಾದರೂ ಬಿದ್ದೋದ್ರೆ ನೀವು ಎಲ್ಲಿಗೆ ಹೋಗ್ಬೇಕು? ಈಗ ಕಷ್ಟ ಇದೆ ಸರ್. ಇಲ್ಲಿಂದ ನಾವು ಹೋಗ್ಬೇಕಂದ್ರೆ ಇನ್ನು ಬಂಗಾರಪೇಟೆ ಹೋಗ್ಬೇಕು. ಗಡಿ ಭಾಗ ಇದು ಎಷ್ಟು ಕಿಲೋಮೀಟರ್ ಬರುತ್ತೆ ಸರ್ ಬಂಗಾರಪೇಟೆ? ಬರುತ್ತೆ 20 ಕಿಲೋಮೀಟ್ರ್ ಬರುತ್ತೆ. 20 ಕಿಲೋಮೀಟರ್ ಅಂದರೆ ಇಲ್ಲಿ ಅನಾನುಕೂಲ ಇದೆ. ಹೌದು ಸರ್. ನೀವು ಏನು ಹೇಳಕ್ಕೆ ಹಾಸ್ಪಿಟಲ್ ಇಷ್ಟಪಡ್ತೀರಾ ಸರ್? ಈಗ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ಅದೇ ಇಲ್ಲಿ ಎಲ್ಲ ಟೈಮ್ ಇರೋ ಥರ ಸ್ವಲ್ಪ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಆಗಲಿ ಸ್ವಲ್ಪ ಮಾಡಬೇಕು. ಈ ಕಡೆ ಗಡಿ ಭಾಗ, ಈ ಕಡೆ ಹತ್ರ ಯಾವುದೂ ಇಲ್ಲ. ಸರಿ ಸರ್, ಧನ್ಯವಾದಗಳು ಸರ್. ಅವ್ರನ್ನ ಮಾತಾಡಿ ನೋಡಿ, ಕೇಳಿ ನೋಡಿ. ಅಲ್ಲಿ ಅಣ್ಣವ್ರು ಇದ್ದಾರೆ ನೋಡಿ. ಇಷ್ಟೇ ಸರ್, ಓಪನ್ ಮಾಡಿಸೋಣ ಅಂತ ನಾವು. ಇಲ್ಲ ಧನ್ಯವಾದ. ಬನ್ನಿ ಆ ಕಡೆ ಬನ್ನಿ. ಈ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ತಾರೆ ಮೇಡಮ್. ಬನ್ನಿ నేను సార్ చాలా కన్నడದಲ್ಲೇ ಮಾತಾಡೋಣ ಸರ್. ಮೇಡಮ್, ಈಗ ನಿಮ್ಮ ತೊಪ್ಪನಹಳ್ಳಿ ನೀವು ಅಂಗಡಿ ಮುಂದೆ ಇದ್ದೀರಿ. ಈಗ ಎಷ್ಟು ಸರಿ ನಮ್ಮ ಇಲ್ಲಿಗೆ ಡಾಕ್ಟ್ರು ಯಾವ ಟೈಮಲ್ಲಿ ಇರ್ತಾರೆ, ಯಾವ ಟೈಮಲ್ಲಿ ಇರೋದಿಲ್ಲ. ಇಲ್ಲಿನ ಪ್ರಜೆಗಳು ಪಾಪ ಈಗ ಸುಮಾರು 20 ಕಿಲೋಮೀಟ್ರ್ ಹೋಗ್ಬೇಕು ನೀವು ಬಂಗಾರಪೇಟೆಗೆ ಹಾಸ್ಪಿಟ್ಲಿಗೆ. ಈಗ ಆಲ್ರೆಡಿ ಒಬ್ಬರು ತೋರಿಸ್ಕೊಂಡೋಗಿದ್ದಾರೆ, ತೊಪ್ಪನಹಳ್ಳಿಗೆ ಹೋಗಿ ತೋರಿಸ್ಕೊಂಡಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್? ಡಾಕ್ಟರ್ 8 ಗಂಟೆ ಬೆಳಗ್ಗೆ 9 ಗಂಟೆಯಿಂದ 8 ಗಂಟೆ ಇದ್ರೂ ಸಾಕು ಸರ್. ಅದು ಹಾಸ್ಪಿಟ್ಲಿಗೆ ಒಂದು ಆಂಬ್ಯುಲೆನ್ಸ್ ಬೇಕು. ಹಾಂ, ಒಂದು ಬಸ್ ಸ್ಟ್ಯಾಂಡ್ ಮುದ್ಕು ಅವರು ನಡ್ಕೊಂಡು ಬರೋಕ್ಕೂ ಕಷ್ಟನೇ. ಅವ್ರು ಬಸ್ ಹೇಳಿದ್ರೂ ಎಲ್ಲರಿಗೂ ಹೇಳ್ದೆ, ಇದು ಬಸ್ ಹೋಗಿದ್ರೂ ಸಾಕು ಇಲ್ಲಿಂದ ಇಲ್ಲಿಗೆ. ತುಂಬ ಜನ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ ಮೇಡಮ್ ಇಲ್ಲಿಗೆ. ಏನಿಲ್ಲ, ಅವ್ರು ನಡ್ಕೊಂಡು ಬರಬೇಕು. ಯಾರನ್ನ ಡ್ರಾಪ್ ಮಾಡ್ಕೊಂಡು ಹೋಗೋದು ಬರೋದು. ಅವ್ರು ಆಸ್ಪತ್ರೆಯಲ್ಲಿ ಯಾರೂ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ, ರೋಡ್ ಸರಿ ಇಲ್ಲ. ಈ ಥರ ಇದ್ದರೆ ನಾವು ಇಲ್ಲಿಂದ ಯಾವ ಕಡೆ ಎಲ್ಲಿಗೆ ಹೋಗಬೇಕು? ಒಂದು 20 ಕಿಲೋಮೀಟ್ರ್ ಹೋಗ್ಬೇಕು ಬಂಗಾರಪೇಟೆಗೆ. ಅಷ್ಟೇ ಸರಿ ಸರ್, ಬನ್ನಿ ಸರ್. ಸರ್ ಮಾತಾಡಿ ಸರ್. ಈಗ ನಾವು ಹಾಸ್ಪಿಟಲ್ ಬಗ್ಗೆ ಗಮನ ಹರಿಸ್ಕೊಂಡು ಬಂದಿದ್ರಿ. ಇಲ್ಲಿ ರೋಡ್ ಆಗಿರ್ಬೋದು, ಯಾಕಂದರೆ ಗಡಿ ಭಾಗ ಆಗಿರೋದ್ರಿಂದ ಸುಮಾರು ತೊಂದರೆ ಆಗುತ್ತೆ. ಈಗ ಗಾಡಿನಲ್ಲಿ ಹೋಗೋಕೆ ಯಾರು ಬಿದ್ದರು ಬಂದ್ರೆ ಅಂದರೆ ಕೂಡ ಇಲ್ಲಿ ಯಾರು ನಮಗೆ ಸ್ಪಂದಿಸಲ್ಲ. ತೊಪ್ಪನಹಳ್ಳಿ ಹೋಗ್ಬೇಕು, ಇಲ್ಲ ತೊಪ್ಪನಹಳ್ಳಿ ಬಿಟ್ಟರೆ ನಾವು ಕಾಮಸಮುದ್ರ ಹೋಗಬೇಕು. ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಸರ್. ಸರ್ ಇನ್ನೇನು ಇಲ್ಲ. ಈ ಕಡೆ ಇನ್ನೊಂದು ಎಲ್ಲ ಬಂದರೆ ಮೇಡಮ್ ಅವರು ಚೆನ್ನಾಗಿ ನೋಡ್ತಾರೆ, ಆದರೆ ಅವರು ಚೆನ್ನಾಗಿ ನೋಡ್ತಾರೆ. ಬಟ್ ಎಲ್ಲ ಅದೇ ಥರ ಇರಬೇಕು. ಅವರು ಪರವಾಗಿಲ್ಲ. ಇದಿರ್ತಾರಲ್ಲ, ಇನ್ನೊಂದು ಬಸ್ ವ್ಯವಸ್ಥೆ ಸ್ವಲ್ಪ ಇಲ್ಲಿಗೆ ಬಂದು ತಿರ್ಸ್ಕೊಂಡು ಹೋದರೆ ಅವರು ಗರ್ಭಿಣಿಯವರೆಲ್ಲ ಚೆನ್ನಾಗಿರ್ತದಂತ ಬಸ್ಸು ಹೌದು. ಸರ್ಕಾರಿಗಳ ಬಸ್ನ ವ್ಯವಸ್ಥೆ ಕೂಡ ಇರೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕರ್ನಾಟಕ ಸಾರಿಗೆ ಸಮಸ್ಯೆಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಈ ಗಡಿಭಾಗಕ್ಕೂ ಬಸ್ನ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀವಿ ಅಂತ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾವು ಮನವಿ ಪತ್ರವನ್ನು ನೀಡಲಿದ್ದೇವೆ. ಜೈ ಕರ್ನಾಟಕ ಒಂದೇ. ಇಲ್ಲಿನ ಸ್ಥಳೀಯರ ಮಾಹಿತಿ ತಿಳ್ಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಆರೋಗ್ಯ ಪ್ರಾಥಮಿಕ DOH ಆಫೀಸ್ ಆಗಿರ್ಬೋದು, ನಮ್ಮ ಶಾಸಕರಿರ್ಬೋದು, ಅವರಿಗೆ ಇಲ್ಲಿನ ಕುಂದುಕೊರತೆಗಳ ಬಗ್ಗೆ ಒಂದು ಮನವಿ ಪತ್ರವನ್ನು ನೀಡೋದಕ್ಕೆ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ. ಇಲ್ಲಿನ ಜನಕ್ಕೆ ರೋಡ್ ವ್ಯವಸ್ಥೆ ಕೂಡ ಇಲ್ಲ. ಯಾಕಂದರೆ ರೋಡ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ನಮ್ಮ ಕರ್ನಾಟಕ ಸಾರಿಗೆ ಬಸ್ಸುಗಳ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲ ಅನಾನುಕೂಲ ತುಂಬಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ರಿ. ಮಾಜಿ ಶಾಸಕರಿಗೆ, ನಮ್ಮ ಶಾಸಕರಾಗಿರ್ಬೋದು, ನಮ್ಮ SN ಸರ್ ಅವ್ರಿಗೆ ಕೂಡ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ಮನವಿ ಪತ್ರ ನೀಡೋದಕ್ಕೆ ರೆಡಿಯಾಗಿರ್ತೀರಿ ಸರ್.